ಮೊದಲಿಗೆ ನಾನೀಗ ಒಂದು ಮೀನನ್ನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿ. ಈ ಮೀನಲ್ಲಿ ಹೀಗೆ ಎಲ್ಲ ಮೀನುಗಳ ಹಾಗೆ ಇದನ್ನು ಮಾಡ್ಕೊಳ್ಳೋದು. ಸುರಿಗೆ ಇದರದ್ದು ನೋಡಿ ಸೈಡ್ಸ್ ತೆಗೆದುಕೊಳ್ಬೇಕು ಕತ್ತರಿಯಲ್ಲಿ. ಆದರೆ ನೋಡಿ ಎಲ್ಲ ಇಲ್ಲಿ ಸಹ ಹಾಗೆ ಸೈಡ್ಸ್ ನೋಡಿ. ಸ್ವಲ್ಪ ಮುಳ್ಳು, ತುಂಬ ಮುಳ್ಳಿರುವಂತಹ ಬಟ್ ಬಹಳ ರುಚಿಕರವಾದ ಮೀನು. ಈ ಮಳೆಗಾಲದಲ್ಲಿ ಹೊಳೆಯಿಂದ ಬರ್ತದೆ, ಅದು ಇನ್ನೂ ಸಹ ಬಹಳ ರುಚಿಕರವಾಗಿರ್ತದೆ. ಸುರಿಗೆ ಸೈಡ್ಸ್ ಎಲ್ಲ ತೆಗೆದುಕೊಳ್ಳೋಣ ನೋಡಿ. ಹೀಗೆ ಇಲ್ಲಿ ಈ ಸೈಡ್ಸ್ ಹಾಗೆ ನೋಡಿ ಸ್ವಲ್ಪ ಜಾಗ್ರತೆಯಿಂದ ತೆಗೆದುಕೊಳ್ಬೇಕು. ಸ್ವಲ್ಪ ಗಟ್ಟಿ ಸಹ ಇರ್ತದೆ ಇದು. ಮೆಟ್ಟಕತ್ತೆಯಲ್ಲಿ ನಮ್ಮ ಹಿರಿಯರು ಮಾಡ್ತಿದ್ರು, ಸುಲಭದಲ್ಲಿ ಮಾಡ್ತಿದ್ರು. ಇದರಲ್ಲಿ ಈಗ ಈಸಿಯಾಗಿ ಆಗ್ತದೆ, ಏನು ತೊಂದರೆ ಇಲ್ಲ ನೋಡಿ. ಈ ಸೈಡ್ಸ್ ಇಲ್ಲಿದ್ದು ಇದರಲ್ಲಿ ಹುರುಪು ಏನು ಹೆಚ್ಚಿರುವುದಿಲ್ಲ ನೋಡಿ, ಏನಿಲ್ಲ, ಹುರುಪುಗಳಿಲ್ಲ. ಉಳಿದ ಮೀನುಗಳ ಹಾಗೆ ಖಾಲಿ ಬಹಳ ಕ್ಲೀನಾಗಿರುವಂತಹದ್ದು. ಇನ್ನು ನೋಡಿ ಇಲ್ಲೀಗ ಇರುವುದು, ಇಲ್ಲಿ ತೆಗೆದುಕೊಳ್ಳೋದು ನೋಡಿ. ಸ್ವಲ್ಪ ಹೀಗೆ ಇದನ್ನು ನಾವು ಸುರಿಗೆ ತೆಗೆದುಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗ್ತದೆ. ಹೀಗೆ ತೆಗೆದರೆ ನೋಡಿ, ಹೀಗೆ ತೆಗಿಬೇಕು. ಇನ್ನು ಈ ಭಾಗವನ್ನು ಹೀಗೆ ತೆಗೆದರೆ ನೋಡಿ ಈ ರೀತಿಯಾಗಿ ಬರ್ತದೆ. ಈಗ ಇದನ್ನು ಎಳೆದುಕೊಂಡು ಇದರ ಸೈಡ್ಸ್ ಉಂಟಲ್ಲ, ಸೈಡ್ಸನ್ನು ಈ ಕತ್ತರಿಯಲ್ಲಿಯೇ ಹೀಗೆ ಮಾಡಿಕೊಳ್ಳೋದು. ಆಗ ಒಳಗಿನ ಭಾಗದಲ್ಲಿರುವಂತಹ ಎಲ್ಲ ಕೊಳೆ ಏನೆಲ್ಲ ಉಂಟು ಅದೆಲ್ಲ ನಾವು ತೆಗೆದುಕೊಳ್ಬೋದು. ಮೊಟ್ಟೆ ಇದ್ದರೆ ಮೊಟ್ಟೆಯನ್ನು ಬಿಸಾಡಬೇಕು. ಇದರದ್ದು ಇಂಥದ್ದೆಲ್ಲ ಇದರದ್ದು ಮೊಟ್ಟೆಯನ್ನೆಲ್ಲ ಯೂಸ್ ಮಾಡಬಾರ್ದು. ದೊಡ್ಡದಾದ ಮಾತ್ರ ಮೊಟ್ಟೆಯನ್ನು, ಹೊಟ್ಟೆಯ ಭಾಗವನ್ನು ನೋಡಿ ಹೀಗೆ ಉಂಟು ನೋಡಿ, ಇಲ್ಲಿ ಚೆನ್ನಾಗಿ ತೆಗಿಬೇಕು. ಕೆಲವರು ಸಣ್ಣ ಮೀನಾದಿದ್ರೆ ಕಣ್ಣನ್ನು ಸಹ ತೆಗೆದು ಬಿಸಾಡ್ತಾರೆ. ಸ್ವಲ್ಪ ದೊಡ್ಡ ಮೀನಾದರೆ ಕಣ್ಣನ್ನು ಸಹ ಇಟ್ಕೊಳ್ಬೋದು ನೋಡಿ. ಇಲ್ಲಿ ಹೀಗೆ ಇಷ್ಟು ಕ್ಲೀನಾಗಿ ಬರಬೇಕು. ಇಲ್ಲಿ ಇನ್ನು ಇದರ ಬಾಲ ತೆಗೆದು ನೀರಿನಲ್ಲಿ ಚೆನ್ನಾಗಿ ನೋಡಿ ಹೀಗೆ ಇದರ ಒಳಗಿನ ಪೋರ್ಷನ್ ಇಲ್ಲಿ ನಮಗೆ ಒಳ್ಳೆ ಕ್ಲೀನ್ ಆಗಬೇಕು, ನೀಟಾಗಿ ಕ್ಲೀನಾಗಿ ಬರಬೇಕು. ಅದು ಹೊಟ್ಟೆ ಭಾಗವನ್ನು ಚೆನ್ನಾಗಿ ನೀರಿನಲ್ಲಿ ಹೀಗೆ ಮಾಡಿ ಚೆನ್ನಾಗಿ ತೊಳೆದುಕೊಂಡ್ರೆ ನಮಗೆ